ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಡೂರಿನ ಪಕ್ಕದಲ್ಲಿರ್ತಕ್ಕಂಥ ಭುಜನಗರ ಗ್ರಾಮಕ್ಕೆ ಬಂದಿದ್ದೇವೆ. ಕಾರಣ ಏನಂತ ಹೇಳಿದ್ರೆ PWD ಇಲಾಖೆಯಿಂದ ರಸ್ತೆ ಚರಂಡಿ ನಿರ್ಮಾಣ ಮಾಡಿರುವಂತದ್ದು 2023-24ರಲ್ಲಿ ಕಾಮಗಾರಿ ಮಾಡಿದೀವಿ ಅಂತಕ್ಕಂಥದ್ದನ್ನ ಈ ಹಿಂದೆ ತಿಳಿಸಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಸಾರ್ವಜನಿಕರು ಒಬ್ರು ನಮಗೆ ವಿಷಯ ತಿಳಿಸಲಾಗಿ ಇದು ಚರಂಡಿ ರಸ್ತೆ ಮತ್ತೆ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೆ ಎರಡು ಬದಿ ಚರಂಡಿ ಇರ್ತಕ್ಕಂಥದ್ದನ್ನ ನಿರ್ಮಾಣ ಮಾಡಿಲ್ಲ. ಅದು ನಿರ್ಮಾಣ ಮಾಡ್ದೇನೆ ಅದಕ್ಕೆ ಬೋರ್ಡ್ಗಳನ್ನ ಕೂರಿಸಿ ಬಿಲ್ಲುಗಳನ್ನ ತಗೊಂಡಿದ್ದಾರೆ ಅಂತಕ್ಕಂಥ ವಿಷಯನ ನಮ್ಮ ವಾಹಿನಿಗೆ ತಿಳಿಸಿದಾಗ ನಾವು ಆ ವಿಷಯಕ್ಕೆ ಸಂಬಂಧಪಟ್ಟ PWD ಇಲಾಖೆಗೆ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ದಾಖಲಾತಿಗಳನ್ನ ಕೇಳಿದ್ವಿ. ದಾಖಲಾತಿ ಸಮೇತ ಇವತ್ತು ತೆಗೆದುಕೊಂಡು ನಾವು ಬಂದಿರುವಂತದ್ದು. ದಾಖಲಾತಿಗಳ ನಮ್ಮ ಕಡೆ ಇದಾವೆ. ಜೊತೆಗೆ ಇವತ್ತು ಇಲ್ಲಿ ಭುಜಂಗನಗರ ಗ್ರಾಮದಲ್ಲಿ ಈ ಬೋರ್ಡ್ ಅನ್ನ ಹಾಕಿದ್ದಾರೆ. ಲೋಕೋಪಯೋಗ ಇಲಾಖೆ ಮಾನ್ಯ ಶ್ರೀ ತುಕಾರಾಮ್ ಅಂತಂದೇಳಿ ಇಲ್ಲಿ ಸುಮಾರು 200 ಲಕ್ಷಗಳ ಖರ್ಚಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಇದು ಜಿಲ್ಲಾ ಖನಿಜ ಪ್ರತಿಷ್ಠಾನ ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ DMF ಫಂಡ್ ಅಲ್ಲಿ ಈ ಕಾಮಗಾರಿಗಳನ್ನ ಅನುಮೋದನೆ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ನಿಮಗೆ ಹಂಗೆ ಬರುವಂತ ಕೆಲಸ ಮಾಡ್ತೀನಿ. ಈಗ ಬಂದು ತೋರಿಸುವಂತದ್ದು ಇದು ಶಿವವೃತ್ತ ಅಂತಂದೇಳಿ ಸಂಡೂರಿಂದ ಬರ್ತಕ್ಕಂತ ಆ ಕಡೆ ಬೈಪಾಸ್ ಇಂದ ಇಲ್ಲಿವರೆಗೂ ಶಿವವೃತ್ತ ಅಂತಂದೇಳಿ ತೋರಿಸಿದಾರೆ ದಾಖಲಾತಿ ಒಳಗೆ. ಶಿವವೃತ್ತ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಇದೇ ಶಿವವೃತ್ತ. ಈ ಶಿವವೃತ್ತದ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು CC ಕಾಮಗಾರಿಯನ್ನು ಮಾಡಿದ್ದಾರೆ. CC ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಮುಗಿದಿರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವ ಆಗಿರುವಂತದ್ದು ಏನಂತ ಹೇಳಿದ್ರೆ, ಈ ಪಕ್ಕಕ್ಕೆ ಇರ್ತಕ್ಕಂಥ ಚರಂಡಿ ನಾವು ಮಾಡಿದ್ದೇವೆ 2023-24ರಲ್ಲಿ ಮಾಡಿದ್ದೇವೆ ಅಂತಕ್ಕಂಥದನ್ನ ದಾಖಲೆಗಳನ್ನು ತೋರಿಸ್ತಾ ಇದ್ದಾರೆ. ನಿಮಗೆ ಅದೇ ಚರಂಡಿನ ಈಗ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ. ಇದು ಚರಂಡಿ. ಇದು 2023-24ರಲ್ಲಿ ಈ ಚರಂಡಿ ಮಾಡಿದ್ದೇವೆ ಅಂತಂದೇಳಿ ಹಣವನ್ನ ಬಿಡುಗಡೆ ಮಾಡ್ಕೊಂಡಿರ್ತಕ್ಕಂಥದ್ದು ಗುತ್ತಿಗೆದಾರಂದು. ಇದು ಇದೇ ರೀತಿ ಇರುತ್ತೆ. ಇದು ಸುಮಾರು ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಹೇಳಿರೋ ಪ್ರಕಾರ ಸುಮಾರು 8 ವರ್ಷಗಳ ಹಿಂದೆ ಈ ಚರಂಡಿ ನಿರ್ಮಾಣ ಮಾಡಿರುವಂತದ್ದು ಅಂತಂದೇಳಿ ನಮಗೆ ಮಾಹಿತಿ ತಿಳಿಸಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಹಂಗೆ ಇನ್ನೊಂದು ಬದಿಯ ಚರಂಡಿಯನ್ನ ನಾನು ತೋರಿಸುವಂತದ್ದು ಮಾಡ್ತೇನೆ. ಇನ್ನೊಂದು ಬದಿ ಚರಂಡಿ ಅಂತ ಹೇಳಿದ್ರೆ ಇದು ಇನ್ನೊಂದು ಬದಿಯ ಚರಂಡಿ. ಇದು ಸುಮಾರು 8 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತದ್ದು. ಈ ಚರಂಡಿ ವ್ಯವಸ್ಥೆ ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ರೀತಿ ಹೊಸ ಚರಂಡಿ ಅಲ್ಲ ಅದು. ಇದು 2023-24 ಅಂತ ಹೇಳಿದ್ರೆ ಸುಮಾರು 2.5-3 ವರ್ಷದ ಚರಂಡಿ. ಇದು ಯಾವ್ದು ಚರಂಡಿ ಆಗಿಲ್ಲ. ರಸ್ತೆ ಮಾತ್ರ ನಿರ್ಮಾಣ ಆಗಿದೆ. ರಸ್ತೆ ಯಾವುದೇ ಕಾರಣಕ್ಕೆ ರಸ್ತೆ ಅದು ಯಾರೇ ತಕರಾರಿಲ್ಲ. ಆದ್ರೆ ಆ ಕಡೆ ಬದಿಯಲ್ಲಿ ಈ ಕಡೆ ಬದಿಯಲ್ಲಿ ಚರಂಡಿ ಆಗಿರ್ತಕ್ಕಂಥದನ್ನ ಆಗಿದೆ ಅಂತಕ್ಕಂಥದ್ದು ಬಿಲ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ PWD ಇಲಾಖೆ ಆಗಿಲ್ಲ, ಅದು ಒಂದು ಅಕ್ರಮಗಳು ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಇಲಾಖೆ ಆಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರು ಹೇಳುವಂಥದ್ದು. ಇವತ್ತು ಈಗ ಭುಜಂಗನಗರದ ಶಿವಾನಂದ ಸರ್ಕಲ್ನ ವ್ಯವಸ್ಥೆ ಆಗಿದೆ. ಇನ್ನು ಮುಂದೆ ನಾವು ಬೈಪಾಸ್ ರಸ್ತೆಯಿಂದ ಬರ್ತಕ್ಕಂಥ ಚರಂಡಿಯನ್ನ ತೋರಿಸುವಂತದ್ದಾಗುತ್ತೆ ಮುಂದೆ. ಈಗ ನಾವು ಸಂಡೂರಿಂದ ಬರೋ ದಾರಿಗೆ ಈ ರಸ್ತೆ ಮತ್ತೆ ಚರಂಡಿ ಮಾಡಿದಾರೆ ಅಂತಂದೇಳಿ ಯರಿಸ್ವಾಮಿ ಅನ್ನೋರು ಗುತ್ತಿಗೆದಾರರು ಕೆಲಸ ಮಾಡಿದ್ವಿ ಅಂತಂದೇಳಿ ಬಿಲ್ ಮಾಡಿದ್ದಾರೆ. ಇದ್ರ ಸಂಬಂಧ ಏನ್ ಹೇಳ್ತೀರಿ ತಾವು? ಈಗ ನಾವು ಭುಜಂಗನಗರಿಂದ ಯರಿಸ್ವಾಮಿ ಅಂತ ಮಾತಾಡೋದು. ಈಗ 2017-18 ಸಾಲಿನಾಗ ಆಲ್ರೆಡಿ ಚರಂಡಿ ನಿರ್ಮಾಣ ಆಗಿದೆ. ಈ ರೋಡ್ ಯಾವುದೇ ಕಾರಣಕ್ಕೂ ಈ ಚರಂಡಿ ಆ ಕಡೆ ಚರಂಡಿ ಯಾವ ನಿರ್ಮಾಣ ಆಗಿರೋದು ರೋಡ್ ಫುಟ್ಪಾತ್ ಅಂತೇಳಿ ಮಾಡಿದ್ದಾರೆ. ಅದು ಏನಾಗೈತೆ ಅಂದ್ರೆ ರೋಡಿಗೆ ಸರಿಯಾದ ರೀತಿಲಿ ನೀರು ಹೋಗ್ತಾ ಇಲ್ಲ. ನೋಡೋ ದಿಬ್ಬ ಮಾಡಿ ಸೈಡ್ ಚರಂಡಿ ಇದು ಮಾಡ್ಬೇಕಾಯ್ತು. ಅದು ಯಾವುದೇ ಕಾರಣಕ್ಕೆ ಮಾಡಿಲ್ಲ. ರೋಡ್ನಾಗ ನೀರು ಹರಿತಾವ. ಅದೇ ನೀವು ನಿಮ್ಮ ಅಧಿಕಾರಾವಧಿಯಲ್ಲಿ ಮಾಡಿಸಿರುವಂತದ್ದು? ಅದೇ ನಮ್ಮ ಮಿಸಸ್ ವೈಸ್ ಪ್ರೆಸಿಡೆಂಟ್ ಇದ್ರು ಅವಾಗ 2017-18ರಾಗ. 2018-18ರಾಗ ಅದು ನಿರ್ಮಾಣ ಆಗಿತ್ತು. ಯಾವುದೋ ಶಿವ ಸರ್ಕಲ್ ಇಂದ ಬೈಪಾಸ್ ಅಂತ ಹೇಳಿ 2 ಚರಂಡಿ ಆಗಿ ಡಾಂಬರ್ ರೋಡ್ ಆಗಿತ್ತು ಅವಾಗ. ಈಗ CC ರಸ್ತೆ ಆಗಿದೆ. ಚರಂಡಿ ಅಂತೂ ನಿರ್ಮಾಣ ಆಗಿಲ್ಲ. 2 ಬದಿ ಚರಂಡಿ ಯಾವುದೇ ಕಾರಣಕ್ಕೂ ಇಲ್ಲ ನಿರ್ಮಾಣ ಆಗಿಲ್ಲ. 2017-18ನೇ ಸಾಲಿನಾಗ ಅದು ನಿರ್ಮಾಣ ಆಗಿರೋದು. ಈಗ ನಾವು ದಾಖಲೆ ತಗೊಂಡಿರೋ ಪ್ರಕಾರ ನಾವು 2 ಕಡೆ ಚರಂಡಿ ನಿರ್ಮಾಣ ಮಾಡಿದಾರೆ ಅಂತ ಹೇಳ್ತಾ ಇದಾರೆ. ಇದಕ್ಕೇನ್ ಹೇಳ್ತೀವಿ? ಇಲ್ಲ, ಅದೆಲ್ಲ ಸುಳ್ಳು. ಯಾಕಂದ್ರೆ ಈಗ ಕಾಣ್ತೈತೆ, ಈಗ ಅವ್ರು ಮಾಡಿರೋ ಸ್ಥಿತಿ ಊರಾಗ ಎಲ್ಲ ಜನಕ್ಕೂ ಕೂಡ ಗೊತ್ತೈತೆ. CC ಫುಟ್ಪಾತ್ ಲೈಟ್ಸ್ ಬಿಟ್ರೆ ಈ ಚರಂಡಿ ಆಗಿಲ್ಲ. 2 ಸೈಡ್ ಚರಂಡಿ ಆಗಿಲ್ಲ. ಇದು 2023-24 ಇದು
ಇಲ್ಲಿ ಈಗ ನಿಂತಿದಿರಲ್ಲ, ಹಾ. ಈ ಚರಂಡಿ ಏನಾದ್ರು ಹೊಡೆದ್ ಮಾಡಿರೋಂಥದ್ದು ಇಲ್ಲ 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 ಇಲ್ಲ, ಹೊಡೆದು ಮಾಡಿಲ್ಲ. ಈಗ ಇದೆ ಉದಾಹರಣೆ. ಏನ್ ಹಳೆ ಚರಂಡಿ ಏನಿತ್ತು 2017-18 ಏನ್ ನಿರ್ಮಾಣ ಆಗಿತ್ತು ಅದೇ ಚರಂಡಿ ಇರೋದು. 8 ವರ್ಷ ಹಿಂದೆ ಮಾಡಿರೋ ಹಾ, ಅದೇ ಚರಂಡಿ ಇರೋದು, ಬೇರೆ ಯಾವ್ದು ನಿರ್ಮಾಣ ಆಗಿಲ್ಲ. ಇದಕ್ಕೆ ಅವರು ಕೊಟ್ಟಿದಾರಂತೀರ? ಇದಕ್ಕೆ ಇದೇ ಅವ್ರು ಬಿಲ್ ಮಾಡ್ಕೊಂಡು ಇದೇ ಬಿಲ್ ಮತ್ತೆ ತೋರ್ಸ್ಕೊಂಡ್ ಮಾಡಿರ್ತಾರೆ. ಯಾಕಂದ್ರ ಚೆನ್ನಾಗೈತಿ, ಎರಡು ಸೈಡು ಚೆನ್ನಾಗೈತೆ. ಇದೇ ಕಾಮಗಾರಿ ಮತ್ತೆ ಅವರು ಬಿಲ್ ತೋರಿಸಿ ಮತ್ತೆ ಕಾಮಗಾರಿಗೆ ಬಿಲ್ ಮಾಡ್ಕೊಂಡಿರ್ಬೋದು. ನನ್ನ ಹೆಸರು ಶಿವಕುಮಾರ. ಇವರು ಚರಂಡಿ 2017-18 ಆಗಿರೋದು. ಈಗ ಮತ್ತೆ ಹೊಸದಾಗಿ ಏನ್ ಆಗಿಲ್ಲ. ಹೊಸದಾಗಿ ರೋಡ್, ಈ ಬೀದಿ ದೀಪ ಅಷ್ಟೇ ಮಾಡಿರೋದು ಅವರು. ಮುಂದಾಗಿ ಏನತ್ತ ಅದೇ ರೋಡ್ ಇದು ಕಲೆವ ಇರೋದು. ಈಗ ನಾವು ದಾಖಲಾತಿ ತಗೊಂಡಿರೋ ಪ್ರಕಾರ 2023-24 ನಾವು ಚರಂಡಿ ಮಾಡಿವಿ, ಬೀದಿ ದೀಪ ಮಾಡಿವಿ, ರಸ್ತೆ ಮಾಡಿದೀವಿ ಅಂತ ಹೇಳ್ತಿದಾರ. ಇಲ್ಲ ಇಲ್ಲ ಇಲ್ಲ, ರಸ್ತೆ ಒಂದೇ ಮಾಡಿದಾರೆ, ಇದು ಕಲೆವ ಮಾಡಿಲ್ಲ. ಯಾವ್ದು ಚರಂಡಿ ಯಾವ್ದೇ ಕಾರಣ ಚರಂಡಿ ಮಾಡಿಲ್ಲ, ಅದಕ್ಕೆ ಹಳೆ ಕಾಲವೇ ಇರೋದು. ಈಗ ಮುಂದುವರೆದು ನಾವು ಶಿವಾನಂದ ಸರ್ಕಲ್ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆಯನ್ನ ತೋರಿಸಿದ್ದೇವೆ. ಈಗ ಜೊತೆಗೆ ಇಲ್ಲಿ ಮಧ್ಯಭಾಗದಲ್ಲಿ, ಈ ಊರಿನ ಭುಜಂಗನಗರದಲ್ಲಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಚರಂಡಿ ವ್ಯವಸ್ಥೆಯನ್ನು ತೋರಿಸುವಂತದ್ದು ಮಾಡ್ತೇನೆ. ಇದು ಚರಂಡಿ, ಈ ಚರಂಡಿನೂ ಯಾವುದೇ ಕಾರಣಕ್ಕೆ ಆಗಿಲ್ಲ. ಇದು ಸುಮಾರು 950 ಮೀಟರ್ ಉದ್ದ ಅಂತಂದೇಳಿ ದಾಖಲಾತಿಯಲ್ಲಿ ತೋರಿಸಿದ್ದಾರೆ. ಈ ರೀತಿ ಅವ್ಯವಸ್ಥೆ ಇರುತ್ತೆ. ಇದು 2023-24 ಚರಂಡಿ ಆಗಿದೆ ಅಂತ ಹೇಳ್ತಿದ್ದಾರೆ. ಇದು ಯಾವುದೇ ರೀತಿ ಚರಂಡಿ ಆಗಿಲ್ಲ ಅಂತಕ್ಕಂಥದ್ದು ಸಾರ್ವಜನಿಕರು ಹೇಳುವಂಥದ್ದು. ಇದು ಒಂದ್ ಬದಿ ಚರಂಡಿ ಆದ್ರೆ ನಿಮ್ಗೆ ಇನ್ನೊಂದ್ ಬದಿ ಚರಂಡಿ ಹಂಗೆ ತೋರಿಸುವಂತದ್ದು ಮಾಡ್ತೇನೆ. ನೋಡಿ, ಆ ಕಡೆ ಚರಂಡಿ ಮಾಡಿದೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಅಲ್ಲಿ 2023-24 ಮಾಡಿರ್ತಕ್ಕಂಥ ಚರಂಡಿಯ ಕುರುಹುಗಳು ಯಾವ್ದು ನಮಗೆ ಕಂಡು ಬರೋದಿಲ್ಲ. ಸುಮಾರು ವರ್ಷಗಳಾಗಿದೆ. ಈ ಚರಂಡಿನ ಮೇಲ್ನೋಟಕ್ಕೆ ನಾವು ನೋಡಿದ್ರೆ ಸುಮಾರು ವರ್ಷಗಳಾಗಿದೆ ಅಂತಕ್ಕಂಥದ್ದನ್ನ ಕಾಣ್ಬೋದು ನಾವು. ಈ ರೀತಿ PWD ಇಲಾಖೆಯಲ್ಲಿ ಗುತ್ತಿಗೆದಾರರು ಮತ್ತೆ ಅಧಿಕಾರಿಗಳು ಅಲ್ಲಿ ಕುತ್ಕೊಂಡು ಕೆಲಸ ಮಾಡಿ ಯಾವ್ದೋ ರೀತಿ ಕಾಮಗಾರಿಗಳು ಆಗ್ದೇನೆ ಕಾಮಗಾರಿ ಆಗಿದೆ ಅಂತಕ್ಕಂಥದನ್ನ ಬಿಲ್ ಮಾಡುವಂಥದ್ದು ಎಷ್ಟು ಸರಿ? ಇವತ್ತು ರಾಜ್ಯ ಸರ್ಕಾರ ಎಲ್ಲಾ ರೀತಿ ಗ್ರಾಮಗಳು ಅಭಿವೃದ್ಧಿ ಆಗ್ಲಿ, ಗ್ರಾಮಗಳು ಉನ್ನತ ಮಟ್ಟದಲ್ಲಿ ಇರ್ಲಿ, ಯಾವುದೇ ರೀತಿ ಒಳ ಚರಂಡಿ ನೀರು, ಯಾವುದೇ ರೀತಿ ಚರಂಡಿ ನೀರು ಜನರ ಆರೋಗ್ಯ ದೃಶ್ಯವನ್ನು ಕೆಡಿಸದಂತೆ ಒಂದು ವ್ಯವಸ್ಥಿತವಾಗಿ ಆಗ್ಲಿ ಅಂತಕ್ಕಂಥದನ್ನ ಅನುದಾನ ಬಿಡುಗಡೆ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಆದ್ರೆ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರರಾಗ್ಲಿ ಅಧಿಕಾರಿಗಳಾಗ್ಲಿ ಈ ಕಡೆ ಬಂದು ಪರಿಶೀಲನೆ ಮಾಡಿದೆ ಅದು ಕಾಮಗಾರಿಗಳನ್ನ ಹಳೆಯ ಕಾಮಗಾರಿಗೆ ಬಂದು ಹೊಸ ಬಿಲ್ಗಳನ್ನ ಮಾಡ್ತಾರ ಅಂತ ಹೇಳಿದ್ರೆ ಇವತ್ತು ನಮ್ಮ PWD ಇಲಾಖೆ ಎಂತ ವ್ಯವಸ್ಥೆ ತಲುಪಿದೆ ಅಂತಕ್ಕಂಥದನ್ನ ನಾವು ಕಾಣ್ಬೋದಾಗಿದೆ. ಹೆಸರು BG ಮಲ್ಲಿಕಾರ್ಜುನ್ ಅಂತಂದೇಳಿ, ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಸದಸ್ಯರು. ಈಗ ನೀವು ಸದಸ್ಯರಿದ್ರಿ, ನಿಮ್ಮ ಭುಜಂಗನಗರಕ್ಕೆ ಸಂಬಂಧಪಟ್ಟಂಗೆ ಸೊಂಡೂರಿಂದ ಬರ್ತಾ CC ರಸ್ತೆ ಮತ್ತೆ 2 ಬದಿ ಚರಂಡಿ ಮಾಡಿದೀವಿ ಅಂತ ಹೇಳಿ ಬಿಲ್ಗಳು ಆಗಿದಾವ ಅಂತ ಹೇಳಿ ನಮಗೆ ದಾಖಲೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಆಕ್ಚುಲಿ ಇದು ಬಂದ್ಬಿಟ್ಟು CC ರೋಡ್ ಒಂದು, ಜೊತೆಗೆ ಸ್ಟ್ರೀಟ್ ಲೈಟ್ ಒಂದು, ಅದ್ರ ಜೊತೆಗೆ ಫುಟ್ಪಾತ್, ಈ 3 ಮಾಡಿರೋದಂತೂ ಕಣ್ಣಾರ ಸಾಕ್ಷಿ ಸಮೇತ ಇಲ್ಲೇ ಕಾಣಿಸ್ತಾ ಇದೆ. ಬಟ್ 2 ಬದಿ ಚರಂಡಿ ಏನು ಇದು ಈಗಾಗಿರೋದಲ್ಲ. ಇದು ಇದಕ್ಕಿನ್ನು ನಾವು ಈ ಬರೋದಕ್ಕಿಂತ ಮುಂಚಿತವಾಗಿ ಆ ಪೀರಿಯಡ್ ನಲ್ಲಿ ಆಗಿರೋದು. ಇದು ನೀವು ಬಂದು ಎಷ್ಟು ವರ್ಷ ಆಯ್ತು? ಸುಮಾರು ಈಗ 5 ವರ್ಷ ಇನ್ನೇನು ಕಂಪ್ಲೀಟ್. ನವೆಂಬರ್ 19 ಬಂತಂದ್ರೆ ಕ್ಲೋಸ್. ಬೇಡ, ಏನಾದ್ರು ಫೆಬ್ರವರಿ ತನಕ ಅಂತಾರೆ. ಸರ್ಕಾರ ಯಾವ ರೀತಿ ಇದು ಏನು ಗೈಡ್ ಲೈನ್ಸ್ ಮಾಡ್ತದೆ, ಡೇಟ್ ಫಿಕ್ಸ್ ಮಾಡ್ತದೆ, ಅದ್ರ ಪ್ರಕಾರ ಮತ್ತೆ ನಮ್ದು ಕ್ಲೋಸ್ ಆಗ್ತದೆ ಅವಧಿ. ಈಗ ಫುಟ್ಪಾತ್ ಅಂತ ಹೇಳಿದ್ರೆ ಫುಟ್ಪಾತ್ ಅಲ್ಲಿ ಏನ್ ಮಾಡಿದಾರ? ಫುಟ್ಪಾತ್ ಅಲ್ಲಿ ಸೈಡ್ ಎಲ್ಲ ಒಂದ್ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿದ್ರ, ಇಲ್ಲಿ ಕಾಣ್ತದೆ ಅಲ್ಲ. ಇದು ಫುಟ್ಪಾತ್ ಅಲ್ಲಿ ಏನ್ ಮಾಡಿದ್ರ ಅಂತ ನಿಮ್ಗೆ ಕಾಣ್ತಾ ಇದೆ. ಇನ್ನು ನಾವು ಅದನ್ನ ಬಾಯ್ ತೆಗೆದು ಹೇಳೋ ನೆಸೆಸಿಟಿ ಇಲ್ಲ. ಸೊ ರೋಡ್ ಅಂತೂ ಮೇನ್ ರೋಡ್ ಆಗಿದೆ, ಸ್ಟ್ರೀಟ್ ಲೈಟ್ ಅನ್ನು ಆಗಿದೆ, ಅದ್ರ ಜೊತೆಗೆ ಫುಟ್ಪಾತ್ ಆಗಿದೆ. ಚರಂಡಿ ಅಂತೂ ಯಾವುದೇ ಕಾರಣಕ್ಕೂ ಹೊಸ ಚರಂಡಿ ಮಾಡಿಲ್ಲ. ಸಂಡೂರಿನಿಂದ ಬರುವ ಭುಜಂಗನಗರಕ್ಕೆ ಸಂಪರ್ಕಿಸುವ ಬೈಪಾಸ್ ರಸ್ತೆ ಇದು. ಈ ಬೈಪಾಸ್ ರಸ್ತೆ ನಿಮಗೆ ತೋರಿಸ್ತೇನೆ. ಇಲ್ಲಿಂದ CC ರಸ್ತೆ ಮತ್ತೆ ಚರಂಡಿ ರೋಡ್ ಆಗಿರ್ತಕ್ಕಂಥದ್ದು ದಾಖಲಾತಿಗಳೆಲ್ಲ ಹೇಳ್ತಾ ಇದ್ದಾರೆ. ಈಗ ಆ ಕಡೆ ನಿಮ್ಗೆ ತೋರಿಸುವಂತದ್ದು ಅದು 2023-24 ಚರಂಡಿ ಮಾಡಿದ್ದೇವೆ ಅಂತಕ್ಕಂಥದನ್ನ ದಾಖಲಾತಿಗಳಲ್ಲಿ ಹೇಳ್ತಕ್ಕಂಥದ್ದು. ಇವತ್ತು ಇದು ನಾವು ಸ್ಥಾನಿಕವಾಗಿ ಪರಿಶೀಲನೆ ಮಾಡಲಾಗಿ ಇಲ್ಲಿ ಚರಂಡಿನ ವ್ಯವಸ್ಥೆಯನ್ನ ನಿಮಗೆ ತೋರಿಸುವಂತ ಮಾಡ್ತೇನೆ. ಇದು 2-3 ವರ್ಷ ಆಗಿರೋದ್ರಿಂದ 2-3 ವರ್ಷ ಆಗಿದೆ, ಆದ್ರೆ ಗಿಡ ಗಂಟೆ ಬೆಳೆದಿದೆ ಅನ್ನೋದು ಉದಾಹರಣೆ ಇರ್ಬೋದು. ಆದ್ರೆ ಇಲ್ಲಿ ನಾವು ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ನೋಡಿದಾಗ ಇದು ಚರಂಡಿ ಆಗಿರೋದು 2017-18 ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೀವು ಇನ್ನೊಂದು ಕಡೆ ನಿಮಗೆ ಚರಂಡಿ ವ್ಯವಸ್ಥೆಯನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೇನೆ. ಹಾಗೇನೆ ಈಗ ಎಲೆಕ್ಟ್ರಿಕ್ ಪೋಲ್ ಅನ್ನ ಮಧ್ಯ ರಸ್ತೆಯಲ್ಲಿ ಹಾಕಿರೋದು, ಈ ಮಧ್ಯ ರಸ್ತೆ ಅವೈಜ್ಞಾನಿಕವಾಗಿ ಹಾಕಿರೋದ್ರಿಂದಲೇ ಇವತ್ತಿದು ಹಾಳಾಗಿ ಹೋಗಿರೋದು. ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಬೇರೆ ಕಡೆ ಹಾಕಿದ್ರೆ ಇದು ಸ್ಟ್ರೀಟ್ ಲೈಟ್ ಉಳಿಯುವಂತದ್ದು.
ಈ ರೀತಿ ಅವೈಜ್ಞಾನಿಕ ಕಾಮಗಾರಿಗಳು ಇಲ್ಲಿ ನೋಡ್ತಾ ಇದ್ರೆ ಎದ್ದು ಕಾಣ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವು ಹಂಗೆ ನಿಮ್ಗೆ ಇನ್ನೊಂದು ಚರಂಡಿಯನ್ನ ತೋರಿಸುವಂತದ್ದು ಮಾಡ್ತೇನೆ. ಇಲ್ಲಿ ಇರ್ತಕ್ಕಂಥ ಚರಂಡಿ ಇದನ್ನು ಅಷ್ಟೇ ಸುಮಾರು 2 ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿಗಳು ಇವೆಲ್ಲ ನಿಮಗೆ ತೋರಿಸುವಂತದ್ದು. ಇದು ಯಾವುದು ಹೊಸ ಚರಂಡಿ ಅಲ್ಲ, ಇದೆಲ್ಲ ಸುಮಾರು ಒಂದು 7-8 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಕಾಮಗಾರಿ. ಇದು PWD ಇಲಾಖೆಗೆ ಬರುತ್ತೆ. ಇದು ಗುತ್ತಿಗೆದಾರರು ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ಮಟ್ಟದಲ್ಲಿ ಇದು ಅಂತಿಮ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ನಾನು ಈ ಕಾಮಗಾರಿಯ ದಾಖಲೆಗಳನ್ನ ತೋರಿಸುವಂತದ್ದು ಮಾಡ್ತೇನೆ. ಈ ಕಾಮಗಾರಿಗಳ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅಂತ ಇರ್ಬೋದು, ಸಾರ್ವಜನಿಕರಿಗೆ ಈಗ ಅವ್ರು ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ನಾನು ತೋರಿಸುವಂತದ್ದು. ಇಲ್ಲಿಂದ ಇಲ್ಲಿವರೆಗೆ ಮಾಡಿದ್ದೇವೆ, ಈ ರೀತಿ ಕಾಮಗಾರಿ ಮಾಡಿದ್ದೇವೆ ಅಂತಂದೇಳಿ ನಾವು ಅಧಿಕೃತವಾಗಿ ದಾಖಲೆಗಳನ್ನ ತಗೊಂಡು ಈ ಸುದ್ದಿಯನ್ನ ಮಾಡ್ತಕ್ಕಂಥದ್ದು.